ವೆಲ್ಕಮ್ ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ. ಇವತ್ತು ಪ್ರೋಟೀನ್ ರಿಚ್ ಇರ್ತಕ್ಕಂತಹ ಹಾಗೆ ಗುಡ್ ಫ್ಯಾಟ್ ಇರುವಂತಹ ಮತ್ತು ಎಲ್ಲ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂತಹ ಕಡಲೆ ಬೀಜದ ಉಂಡೆ ಮಾಡೋಣ ಅಂತ. ಹಾಗಾದರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ಈ ಉಂಡೆ ಮಾಡಲಿಕ್ಕೆ ಮೊದಲಿಗೆ ನಾನು 1 ಕಪ್ ಕಡಲೆ ಬೀಜ ತಗೊಳ್ತಾ ಇದ್ದೀನಿ. ಇದನ್ನು ಈಗ ಹುರ್ಕೊಳ್ಳೋಣ. ನೀವು ನಾರ್ಮಲ್ ಚಟ್ನಿಗಳಿಗೆ ಹೇಗೆ ಹುರಿತೀವಲ್ಲ ಅಷ್ಟೇ ಹುರಿದ್ರೆ ಸಾಕು, ತುಂಬ ಕಪ್ಪು ಮಾಡ್ಕೊಳ್ಳೋದು ಬೇಡ. ನೋಡಿ, ಈಗ ಕಡಲೆ ಬೀಜ ಹುರಿದಿದ್ದ ರೆಡಿ ಆಯಿತು. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ, ಹಾಗೆ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಹೇಗೂ ನಮ್ಮ ಬಾಣಲಿ ಬಿಸಿ ಇದೆ ಅಲ್ವಾ, ಅದಕ್ಕೆ ಮತ್ತೆ 1 ಕಪ್ಪು ಎಳ್ಳು ಹಾಕ್ಕೊಳ್ಳೋಣ. ಈ ಎಳ್ಳನ್ನು ಹುರ್ಕೊಳ್ಳೋಣ. ನೀವು ಬಿಳಿ ಎಳ್ಳಾದರೂ ಯೂಸ್ ಮಾಡ್ಬೋದು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಸಹ ಯೂಸ್ ಮಾಡಬಹುದು. ನಿಮ್ಗೆ ಆಲೆ ಅದು ಉರಿತಾ ಗೊತ್ತಾಗುತ್ತೆ, ಸ್ವಲ್ಪ ಎಳ್ಳು ದಪ್ಪ ಆಗುತ್ತೆ. ಸೊ ಆ ದಪ್ಪ ಆದರೆ ಎಳ್ಳು ಹುರಿದಿದ್ದು ರೆಡಿಯಾಗಿದೆ ಅಂತ. ಸೊ ಈಗ ಎಳ್ಳು ಹುರಿದಿದ್ದು ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈಗ ಕಡಲೆ ಬೀಜ ಎಲ್ಲ ತಣ್ಣಗಾಗಿದೆ. ಇದನ್ನು ಸಿಪ್ಪೆ ತಕ್ಕೊಳ್ಳೋಣ. ಜಸ್ಟ್ ಈ ರೀತಿ ಕೈಯಿಂದ ಈ ರೀತಿ ಉಜ್ಜಿದ್ರೆ ಅದು ಸಿಪ್ಪೆ ಎಲ್ಲ ನೀಟಾಗಿ ಹೋಗುತ್ತೆ. ನೋಡಿ, ಈ ರೀತಿ ರಫ್ ಆಗಿ ತಕ್ಕೊಂಡ್ರೆ ಸಾಕು. ಫುಲ್ ಎಲ್ಲ ಸಿಪ್ಪೆ ಕ್ಲಿಯರ್ ಆಗಬೇಕು ಅಂತ ಏನಿಲ್ಲ, ಅಟ್ಲೀಸ್ಟ್ ಇಷ್ಟಿದ್ರೆ ಸಾಕು. ಈಗ ಒಂದು ಮಿಕ್ಸಿ ಜಾರಿಗೆ ಸಿಪ್ಪೆ ತೆಗೆದಿರ್ತಕ್ಕಂತಹ ಕಡಲೆ ಬೀಜ ಹಾಕ್ಕೊಳ್ಳೋಣ. ನಂತರ ಹುರಿದು ಇಟ್ಟಿರ್ತಕ್ಕಂತಹ ಎಳ್ಳು, ಮತ್ತೆ 1 ಕಪ್ಪು ಪುಡಿ ಮಾಡಿರ್ತಕ್ಕಂತಹ ಬೆಲ್ಲ, 1 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ. ಈಗ ಇದಿಷ್ಟನ್ನು ಹಾಕಿ ನಾವು ಇದನ್ನ ಗ್ರೈಂಡ್ ಮಾಡಬೇಕು. ನೀರನ್ನು ಯೂಸ್ ಮಾಡ್ಕೋಬಾರ್ದು. ನೋಡಿ, ಆಲ್ರೆಡಿ ಸ್ವಲ್ಪ ಗ್ರೈಂಡ್ ಮಾಡಿದ್ದೀನಿ. ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ಈ ರೀತಿ ಸ್ಪೂನ್ ತೊಗೊಂಡ್ಬಿಟ್ಟು ತಳಭಾಗದಿಂದ ಮತ್ತೆ ಮೇಲೆ ಕೆಳಗೆ ಎಲ್ಲ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಫುಲ್ ಗ್ರೈಂಡ್ ಮಾಡಿದ್ದಾಗಿದೆ. ಆಲ್ಮೋಸ್ಟ್ ಅದು ಉಂಡೆ ಥರ ಆಗುತ್ತೆ ನಿಮಗೆ ಈ ರೀತಿ ಗ್ರೈಂಡ್ ಮಾಡಿದರೆ. ನೋಡಿ, ಈಗ ಇದು ರೆಡಿಯಾಗಿದೆ. ಇನ್ನೊಂದ್ಸರಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡ್ಕೋಬೋದು. ತುಂಬ ಈಸಿಯಾಗಿ ಬರುತ್ತೆ ಉಂಡೆ ಮಾಡಲಿಕ್ಕೆ. ನೀವೇನು ನೀರು ಹಾಲು ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗೆ ಉಂಡೆ ಮಾಡ್ಬೋದು. ಏನು ಅದರ ಆಯಿಲ್ ಕಂಟೆಂಟ್ ಇರುತ್ತಲ್ಲ ಪೀನಟಲ್ಲಿ, ಅದು ಚೆನ್ನಾಗಿ ಬೈಂಡ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ತುಂಬ ಹೆಲ್ದಿ ಆಗಿರ್ತಕ್ಕಂಥ ಉಂಡೆ. ಇದನ್ನು ನೀವು ದಿನ ಒಂದೊಂದು ತಿಂದ್ರೂ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಈಗ ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಈಗ ರುಚಿಯಾಗಿರ್ತಕ್ಕಂತಹ ಕಡಲೆ ಬೀಜದ ಉಂಡೆ ಅಥವಾ ಪೀನಟ್ ಲಡ್ಡು ಈಸ್ ರೆಡಿ ಟು ಸರ್ವ್. ನಿಮಗೆ ನನ್ನ ವಿಡಿಯೋಸ್ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.